ಇನ್ನ ಪೆಂಡಿಂಗ್ ಬಿಲ್ನ ಸಮರ ಮತ್ತೆ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ವರ್ಸಸ್ ಗುತ್ತಿಗೆದಾರರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಟಾಪಟಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಬೈರತಿ ಸುರೇಶ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ವಿರುದ್ಧ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಬಾಕಿ ಬಿಲ್ ಬಿಡುಗಡೆಗೆ ಮನವಿಯನ್ನ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಗುತ್ತಿಗೆದಾರರು ನಿರ್ಧಾರ ಮಾಡಿದ್ದಾರೆ. ಸೊ ಈಗ ಸದ್ಯ ಈ ರೀತಿಯ ಬೆಳವಣಿಗೆಯಿಂದ ಸಿಎಂ ಎಚ್ಚೆತ್ತುಕೊಂಡು ಸಂಜೆ 4 ಗಂಟೆಗೆ ಕಾಂಟ್ರಾಕ್ಟರ್ ಸಭೆಯನ್ನ ಕೂಡ ಕರೆದಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ಫೋನ್ ಸಂಪರ್ಕದಲ್ಲಿ ಹನುಮಂತ, ಸಂಜೆ 4 ಗಂಟೆ ಮೀಟಿಂಗ್ ಅಲ್ಲಿ ಏನಾಗಬಹುದು? ಎಂಡ್ ಆಫ್ ದ ಡೇ ಆ ಮೀಟಿಂಗ್ ನ ಉದ್ದೇಶ ಇವ್ರಿಗೆ ದುಡ್ಡು ಬಿಡುಗಡೆ ಆಗಬೇಕು. ಒಂದಲ್ಲ ಎರಡಲ್ಲ 30,000 ಕೋಟಿಗಿಂತ ಜಾಸ್ತಿ ಅನ್ಕೋತೀನಿ ನಾನು, ಅಲ್ವಾ? ಸೊ ಏನೇನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಗುತ್ತಿಗೆದಾರರು ಮೊದಲಿಂದನೂ ಕೂಡ ಯಾವಾಗ ಈ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ರಚನೆ ಆಯ್ತು ಅಂದಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒತ್ತಾಯಗಳನ್ನ ಮಾಡ್ತಾ ಇರೋಂಥದ್ದು. ಬಾಕಿ ಇರುವಂತಹ ಹಣ ಏನಿದೆ ಅದನ್ನ ಬಿಡುಗಡೆ ಮಾಡಿ, ಇದರಿಂದ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ, ಕಾಮಗಾರಿ ನಡೆಸಲಿಕ್ಕೆ, ಕಾಮಗಾರಿಗಳನ್ನ ಸೂಕ್ತವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದ್ ಹೇಳಿದ್ರೆ ಹಣ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವುದೇ ರೀತಿಯ ಕೆಲಸಗಳು ಆಗೋದಿಲ್ಲ ಅನ್ನೋಂತ ಮಾತುಗಳನ್ನ, ಒತ್ತಾಯಗಳನ್ನ ಮೊದಲಿಂದನೂ ಮಾಡ್ಕೊಂಡ್ ಬಂದ್ರು. ಕಳೆದ ಅನೇಕ ಸುತ್ತಿನ ಮಾತುಕತೆಯ ಸಂದರ್ಭದಲ್ಲೂ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಭರವಸೆ ಸಿಕ್ತು. ಆದ್ರೆ ಎಷ್ಟರ ಮಟ್ಟಿಗೆ ಆ ಭರವಸೆ ಈಡೇರುತ್ತೆ ಅನ್ನೋಂತಪ್ಪ ಅಂದ್ರೆ ಅದು $1 ಮಿಲಿಯನ್ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆ ಕಾರಣಕ್ಕಾಗಿನೇ 31,000 ಕೋಟಿ ಬಾಕಿ ಪೆಂಡಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಜೊತೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಆರೋಪವನ್ನ ಮಾಡಿ ಗಂಭೀರವಾಗಿ ರಾಜಕೀಯವಾಗಿ ಬಳಸಿಕೊಂಡು ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರದಲ್ಲೂ ಕೂಡ ಗುತ್ತಿಗೆದಾರರನ್ನ ಗಂಭೀರವಾಗಿ ಪರಿಗಣಿಸ್ತಿಲ್ವಾ ಅನ್ನುವಂಥದ್ದು. ಮತ್ತೆ ಜೊತೆಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋ ಕಾರಣಕ್ಕಾಗಿ ಅದೇ ಇಲಾಖೆ ಜವಾಬ್ದಾರಿ ಇರುವಂತಹ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ಜೊತೆಗೆ ಅವರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡುವಂತ ಪ್ರಯತ್ನಗಳನ್ನ ಮಾಡಿದಾಗ್ಲೂ ಕೂಡ ಸಚಿವರ ಸ್ಪಂದನೆ ಸರಿಯಾಗಿ ಸಿಕ್ಕಿಲ್ಲ ಅನ್ನುವಂತ ಬೇಸರ ಗುತ್ತಿಗೆದಾರರಿಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಮಾಡ್ತಾರೆ. ಹಿಂಗೆ ಹೋದ್ರೆ ನಮಗೆ ಹಣ ಸಿಗಲ್ಲ, ನಮಗೆ ಪರಿಹಾರ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿದ್ರೆ ಏನಾದ್ರೂ ಪರಿಹಾರ ಸಿಗಬಹುದಾ ಅನ್ನೋ ಒಂದು ನಿರ್ಧಾರ ಮಾಡಿದ್ರ ಬೆನ್ನಿಲ್ಲ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅವರನ್ನ ಕರೆದು ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಯಾವ ಇಲಾಖೆಯಿಂದ ಹೆಚ್ಚು ಪೆಂಡಿಂಗ್ ಇದೆ ಮತ್ತೆ ಯಾವ್ಯಾವ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದಷ್ಟು ಭರವಸೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡಬಹುದು. ಆದ್ರೆ ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನುವಂತ ಒಂದು ಪ್ರಶ್ನೆಗಳು ಮೂಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಬಹುದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿ. ಇವತ್ತಿನ ಸಂಜೆಯ ಮೀಟಿಂಗ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಸಾವಿರಾರು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಗುತ್ತಿಗೆದಾರರಿಗೆ ಕೊಡಬೇಕಾಗಿದೆ. ಸೊ ಈ ವಿಚಾರವಾಗಿ ಕಾಂಗ್ರೆಸ್ ಕೂಡಲೇ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ಅವರ ಬಾಕಿಯನ್ನ ಪಾವತಿ ಮಾಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನ ಪೆಂಡಿಂಗ್ ಬಿಲ್ನ ಸಮರ ಮತ್ತೆ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ವರ್ಸಸ್ ಗುತ್ತಿಗೆದಾರರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಟಾಪಟಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಬೈರತಿ ಸುರೇಶ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ವಿರುದ್ಧ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಬಾಕಿ ಬಿಲ್ ಬಿಡುಗಡೆಗೆ ಮನವಿಯನ್ನ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಗುತ್ತಿಗೆದಾರರು ನಿರ್ಧಾರ ಮಾಡಿದ್ದಾರೆ. ಸೊ ಈಗ ಸದ್ಯ ಈ ರೀತಿಯ ಬೆಳವಣಿಗೆಯಿಂದ ಸಿಎಂ ಎಚ್ಚೆತ್ತುಕೊಂಡು ಸಂಜೆ 4 ಗಂಟೆಗೆ ಕಾಂಟ್ರಾಕ್ಟರ್ ಸಭೆಯನ್ನ ಕೂಡ ಕರೆದಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ಫೋನ್ ಸಂಪರ್ಕದಲ್ಲಿ ಹನುಮಂತ, ಸಂಜೆ 4 ಗಂಟೆ ಮೀಟಿಂಗ್ ಅಲ್ಲಿ ಏನಾಗಬಹುದು? ಎಂಡ್ ಆಫ್ ದ ಡೇ ಆ ಮೀಟಿಂಗ್ ನ ಉದ್ದೇಶ ಇವ್ರಿಗೆ ದುಡ್ಡು ಬಿಡುಗಡೆ ಆಗಬೇಕು. ಒಂದಲ್ಲ ಎರಡಲ್ಲ 30,000 ಕೋಟಿಗಿಂತ ಜಾಸ್ತಿ ಅನ್ಕೋತೀನಿ ನಾನು, ಅಲ್ವಾ? ಸೊ ಏನೇನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಗುತ್ತಿಗೆದಾರರು ಮೊದಲಿಂದನೂ ಕೂಡ ಯಾವಾಗ ಈ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ರಚನೆ ಆಯ್ತು ಅಂದಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒತ್ತಾಯಗಳನ್ನ ಮಾಡ್ತಾ ಇರೋಂಥದ್ದು. ಬಾಕಿ ಇರುವಂತಹ ಹಣ ಏನಿದೆ ಅದನ್ನ ಬಿಡುಗಡೆ ಮಾಡಿ, ಇದರಿಂದ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ, ಕಾಮಗಾರಿ ನಡೆಸಲಿಕ್ಕೆ, ಕಾಮಗಾರಿಗಳನ್ನ ಸೂಕ್ತವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದ್ ಹೇಳಿದ್ರೆ ಹಣ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವುದೇ ರೀತಿಯ ಕೆಲಸಗಳು ಆಗೋದಿಲ್ಲ ಅನ್ನೋಂತ ಮಾತುಗಳನ್ನ, ಒತ್ತಾಯಗಳನ್ನ ಮೊದಲಿಂದನೂ ಮಾಡ್ಕೊಂಡ್ ಬಂದ್ರು. ಕಳೆದ ಅನೇಕ ಸುತ್ತಿನ ಮಾತುಕತೆಯ ಸಂದರ್ಭದಲ್ಲೂ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಭರವಸೆ ಸಿಕ್ತು. ಆದ್ರೆ ಎಷ್ಟರ ಮಟ್ಟಿಗೆ ಆ ಭರವಸೆ ಈಡೇರುತ್ತೆ ಅನ್ನೋಂತಪ್ಪ ಅಂದ್ರೆ ಅದು $1 ಮಿಲಿಯನ್ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆ ಕಾರಣಕ್ಕಾಗಿನೇ 31,000 ಕೋಟಿ ಬಾಕಿ ಪೆಂಡಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಜೊತೆಗೆ
ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಆರೋಪವನ್ನ ಮಾಡಿ ಗಂಭೀರವಾಗಿ ರಾಜಕೀಯವಾಗಿ ಬಳಸಿಕೊಂಡು ಸರ್ಕಾರದ ಅಧಿಕಾರಕ್ಕೆ ಬಂದ ನಂತರದಲ್ಲೂ ಕೂಡ ಗುತ್ತಿಗೆದಾರರನ್ನ ಗಂಭೀರವಾಗಿ ಪರಿಗಣಿಸಲಿಲ್ವಾ ಅನ್ನುವಂಥದ್ದು, ಮತ್ತೆ ಜೊತೆಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋ ಕಾರಣಕ್ಕಾಗಿ ಅದೇ ಇಲಾಖೆ ಜವಾಬ್ದಾರಿಯಲ್ಲಿರುವಂತಹ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು, ಜೊತೆಗೆ ಅವರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡುವಂತ ಪ್ರಯತ್ನಗಳನ್ನ ಮಾಡಿದಾಗ್ಲೂ ಕೂಡ ಸಚಿವರ ಸ್ಪಂದನೆ ಸರಿಯಾಗಿ ಸಿಕ್ಕಿಲ್ಲ ಅನ್ನುವಂತ ಬೇಸರ ಗುತ್ತಿಗೆದಾರರಿಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಮಾಡ್ತಾರೆ. ಹಿಂಗೆ ಹೋದ್ರೆ ನಮಗೆ ಹಣ ಸಿಗಲ್ಲ, ನಮಗೆ ಪರಿಹಾರ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿದ್ರೆ ಏನಾದ್ರೂ ಪರಿಹಾರ ಸಿಗಬಹುದಾ ಅನ್ನೋ ಒಂದು ನಿರ್ಧಾರ ಮಾಡಿದ್ರ ಬೆನ್ನಿಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅವರನ್ನ ಕರೆದು ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಯಾವ ಇಲಾಖೆಯಿಂದ ಹೆಚ್ಚು ಪೆಂಡಿಂಗ್ ಇದೆ ಮತ್ತೆ ಯಾವ್ಯಾವ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದಷ್ಟು ಭರವಸೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡಬಹುದು. ಆದ್ರೆ ಭರವಸೆಗಳು ಎಷ್ಟರ ಮಟ್ಟಿಗೆ ಈಡೇರುತ್ತೆ ಅನ್ನುವಂತ ಒಂದು ಪ್ರಶ್ನೆಗಳು ಮೂಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಬಹುದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿ. ಇವತ್ತಿನ ಸಂಜೆಯ ಮೀಟಿಂಗ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಸಾವಿರಾರು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ಗುತ್ತಿಗೆದಾರರಿಗೆ ಕೊಡಬೇಕಾಗಿದೆ. ಸೊ ಈ ವಿಚಾರವಾಗಿ ಕಾಂಗ್ರೆಸ್ ಕೂಡಲೇ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡು ಅವರ ಬಾಕಿಯನ್ನ ಪಾವತಿ ಮಾಡುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನ ಪೆಂಡಿಂಗ್ ಬಿಲ್ನ ಸಮರ ಮತ್ತೆ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ವರ್ಸಸ್ ಗುತ್ತಿಗೆದಾರರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಟಾಪಟಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಬೈರತಿ ಸುರೇಶ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ವಿರುದ್ಧ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಬಾಕಿ ಬಿಲ್ ಬಿಡುಗಡೆಗೆ ಮನವಿಯನ್ನ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಹೈಕಮಾಂಡ್ ಭೇಟಿಗೆ ಗುತ್ತಿಗೆದಾರರು ನಿರ್ಧಾರ ಮಾಡಿದ್ದಾರೆ. ಸೊ ಈಗ ಸದ್ಯ ಈ ರೀತಿಯ ಬೆಳವಣಿಗೆಯಿಂದ ಸಿಎಂ ಎಚ್ಚೆತ್ತುಕೊಂಡು ಸಂಜೆ 4 ಗಂಟೆಗೆ ಕಾಂಟ್ರಾಕ್ಟರ್ ಸಭೆಯನ್ನ ಕೂಡ ಕರೆದಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ಫೋನ್ ಸಂಪರ್ಕದಲ್ಲಿ ಹನುಮಂತ, ಸಂಜೆ 4 ಗಂಟೆ ಮೀಟಿಂಗಲ್ಲಿ ಏನಾಗಬಹುದು? ಎಂಡ್ ಆಫ್ ದ ಡೇ ಆ ಮೀಟಿಂಗ್ನ ಉದ್ದೇಶ ಇವ್ರಿಗೆ ದುಡ್ಡು ಬಿಡುಗಡೆ ಆಗಬೇಕು. ಒಂದಲ್ಲ ಎರಡಲ್ಲ 30,000 ಕೋಟಿಗಿಂತ ಜಾಸ್ತಿ ಅನ್ಕೋತೀನಿ ನಾನು, ಅಲ್ವಾ? ಸೊ ಏನೇನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಗುತ್ತಿಗೆದಾರರು ಮೊದಲಿಂದನೂ ಕೂಡ ಯಾವಾಗ ಈ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ರಚನೆ ಆಯ್ತು ಅಂದಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಒತ್ತಾಯಗಳನ್ನ ಮಾಡ್ತಾ ಇರುವಂತದ್ದು. ಬಾಕಿ ಇರುವಂತಹ ಹಣ ಏನಿದೆ ಅದನ್ನ ಬಿಡುಗಡೆ ಮಾಡಿ, ಇದರಿಂದ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ, ಕಾಮಗಾರಿ ನಡೆಸಲಿಕ್ಕೆ, ಕಾಮಗಾರಿಗಳನ್ನ ಸೂಕ್ತವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದ್ ಹೇಳಿದ್ರೆ ಹಣ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವುದೇ ರೀತಿಯ ಕೆಲಸಗಳು ಆಗೋದಿಲ್ಲ ಅನ್ನೋಂತ ಮಾತುಗಳನ್ನ ಒತ್ತಾಯಗಳನ್ನ ಮೊದಲಿಂದನೂ ಮಾಡ್ಕೊಂಡ್ ಬಂದ್ರು. ಕಳೆದ ಅನೇಕ ಸುತ್ತಿನ ಮಾತುಕತೆಯ ಸಂದರ್ಭದಲ್ಲೂ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಭರವಸೆ ಸಿಕ್ತು. ಆದ್ರೆ ಎಷ್ಟರ ಮಟ್ಟಿಗೆ ಆ ಭರವಸೆ ಈಡೇರುತ್ತೆ ಅನ್ನೋಂತಪ್ಪ ಅಂದ್ರೆ ಅದು $1 million ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆ ಕಾರಣಕ್ಕಾಗಿನೇ 31,000 ಕೋಟಿ ಬಾಕಿ ಪೆಂಡಿಂಗ್ ಅನ್ನ ಇಟ್ಕೊಂಡಿರುವಂತದ್ದು. ಜೊತೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿಜೆಪಿ ಅವಧಿಯಲ್ಲಿ 40%